ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಕೌನ್ಸಿಲಿಂಗು ಮತ್ತು ಅಡ್ಮಿಷನ್ ಆಗೋ ಟೈಮಲ್ಲಿ ಕೆಲವು ತಪ್ಪುಗಳನ್ನ ನೀವು ಮಾಡಬೇಡಿ. ಸೊ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಎಲ್ಲ ಯೂನಿವರ್ಸಿಟಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಸಪ್ರೇಟ್ ಒಂದೇ ಯೂನಿವರ್ಸಿಟಿಗೆ ಅಂತಲ್ಲ. ಸೊ ಯಾರ್ಯಾರು ಪಿ ಜಿಗೆ ಅಡ್ಮಿಷನ್ ಆಗ್ತಿದ್ದಾರೋ ಸಪ್ರೇಟ್ ಯೂನಿವರ್ಸಿಟಿಗೆ, ಸೊ ಇದು ಎಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆಯೇ ವಿಡಿಯೋನ ಯಾರೆಲ್ಲ ಪಿ ಜಿಗೆ ಟ್ರೈ ಮಾಡ್ತಿದ್ದಾರೆ, ಪಿ ಜಿ ಅಡ್ಮಿಷನ್ಗೆ ಅವ್ರಿಗೂ ಕೂಡ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲೂ ಕೂಡ ವಿಡಿಯೋ ಶೇರ್ ಮಾಡಿದರೆ ಸೊ ಅವ್ರಿಗೂ ಒಳ್ಳೇದಾಗುತ್ತೆ, ನನಗೂ ಕೂಡ ಇನ್ನೂ ತುಂಬಾ ಒಳ್ಳೇದಾಗುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ಕೆಲವರು ಪಿ ಜಿ ಅಡ್ಮಿಷನ್ ಆಗೋ ಟೈಮಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಸೊ ಕೌನ್ಸಿಲಿಂಗ್ಗೆ ಹೋಗ್ತಾರೆ. ಸೊ ಕೌನ್ಸಿಲಿಂಗ್ ಹೋಗ್ತೀರಾ. ಸೊ ಕೌನ್ಸಿಲಿಂಗ್ ಹೋದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ. ಸೊ ನೀವೇನು ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ರ್ಯಾಂಕ್ ವೈಸ್ ಏನೇ ಹೋಗೋದು, ಅರ್ಥದಲ್ಲ, ಸುಮ್ಮನೆ ಕೂಡ ಯಾರು ಕೂಡ ಹೋಗಲ್ಲ. ಸೊ ರ್ಯಾಂಕ್ ವೈಸ್ ಹೋಗ್ತೀರಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋ ಟೈಮಲ್ಲಿ ಕೆಲವು ಡಾಕ್ಯುಮೆಂಟ್ಸ್ನ ಮರ್ತಿರ್ತೀರಾ. ಅರ್ಥ ಆಯ್ತಲ್ವಾ? ಸೊ ಅವಾಗ ಮರ್ತಿರ್ತೀರಾ. ನೆಕ್ಸ್ಟ್ ನೀವು ಅವ್ರ ಹತ್ರ ಟೈಮ್ ಕೇಳ್ತೀರಾ, ಇಲ್ಲ ಟೈಮ್ ಆಗಲ್ಲ ಹಾಗೆ ಅಂತ ಹೇಳ್ತಾರೆ. ಏನು ಗೊತ್ತಾ, ನೀವು ಅಡ್ಮಿಷನ್ಗೆ ಹೋಗ್ತಿದ್ದೀರಾ ಅಂತಂದರೆ ನೀವು ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅದನ್ನು ಪ್ರಾಪರಾಗಿ ತಗೊಂಡೋಗಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ಒರಿಜಿನಲ್ ತಗೊಂಡೋಗಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಲ್ವಾ? ಯೂಶಲಿ ಈಗ ನಿಮ್ಮ ಹತ್ರ 6th ಸೆಮ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಕಾಪಿ ಇರಲ್ಲ. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ, ನಿಮ್ಮ ಕಾಲೇಜಲ್ಲಿ ಏನು ಪ್ರಾಪರಾಗಿ ಏನಂತಾರೆ ಕಂಪ್ಯೂಟರ್ ಪ್ರಿಂಟ್ ಏನಿರುತ್ತೆ ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸಿ ಅದನ್ನು ತಗೊಂಡೋಗಿ. ಆಮೇಲೆ ಸುಮ್ಮನೆ ಕಂಪ್ಯೂಟರ್ ಪ್ರಿಂಟ್ನ ತಗೊಂಡು ಅಟೆಸ್ಟ್ ಮಾಡಿಸ್ತಾನೆ ತಗೊಂಡು ಹೋದ್ರೆ ನಿಮಗೇನೆ ಪ್ರಾಬ್ಲಮ್ ಆಗೋದು. ಅರ್ಥ ಆಯ್ತಲ್ವಾ? ಹಾಗೆಯೇ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು. ಸೊ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕ್ಯಾಸ್ಟ್ ಚೇಂಜ್ ಮಾಡಿಸೋದು ಮತ್ತು ಇನ್ಕಮ್ ಕಮ್ಮಿ ಮಾಡಿಸೋದು. ಸೊ ಆ ರೀತಿ ಎಲ್ಲ ಮಾಡಿಸಿರ್ತಾರೆ. ಆ ರೀತಿ ಎಲ್ಲ ಮಾಡ್ಸೋಕೆ ಹೋಗ್ಬಿಡಿ. ಅಕಸ್ಮಾತ್ ಏನಾದರೂ ತಗ್ಲಾಕಲ್ತು ಅಂತಂದರೆ ಅದು ನಿಮಗೇನೆ ಪ್ರಾಬ್ಲಮ್ ಆಗೋದು. ಹಾಗೆಯೇ ಕೆಲವು ಯೂನಿವರ್ಸಿಟಿಯವರು ಸಿವಿಯರ್ ಆ್ಯಕ್ಷನ್ ಕೂಡ ತಗೊಳ್ತೀನಿ ಅಂತಲೂ ಕೂಡ ಕೆಲವು PDF ಏನಂತಂದರೆ ನೋಟಿಫಿಕೇಶನಲ್ಲಿ ಪ್ರಾಪರಾಗಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಈ ರೀತಿ ಮಾಡಿಸಿರೋದನ್ನ. ಅರ್ಥ ಆಯ್ತಲ್ವಾ? ಹಾಗೆಯೇ ಅಡ್ಮಿಷನ್ ಆಗೋ ಟೈಮಲ್ಲಿ ಈಗ ಕೌನ್ಸಿಲಿಂಗ್ ಹೋಗ್ತೀರಾ, ಯಾರಿಗೆ ಯೂನಿವರ್ಸಿಟಿ ಸೆಂಟ್ರಲ್ಲೇ ಸೀಟ್ ಸಿಗುತ್ತೆ ನಿಮಗೆ ಅವತ್ತೇ ಅಡ್ಮಿಷನ್ ಇರುತ್ತೆ, ಅವತ್ತೇ ಅಡ್ಮಿಷನ್ ಆಗಬೇಕು. ಅಕಸ್ಮಾತ್ ನೀವು ಅವತ್ತೇ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಅವತ್ತು ನಿಮ್ಗೆ ಏನಂತಾರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ, ಮತ್ತು ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡಲ್ಲ. ಅಕಸ್ಮಾತ್ ನಿಮ್ದು ಏನಾದ್ರು ಅಫಿಲಿಯೇಟೆಡ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಂದರೆ ಸೊ ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಒಂದು 3 days ಟೈಮ್ನ ಕೊಡ್ತಾರೆ. ನೀವು ಏನು ಟೈಮ್ ಇರುತ್ತೆ ಆ ಟೈಮಲ್ಲಿ ಹೋಗಿ ನೀವು ಅಲ್ಲಿ ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಅಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಗೊತ್ತಲ್ವಾ, ನೀವು ಬೇಕಾದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಬೇಕಾದ್ರೆ ನೀವು ಸೀಟ್ನ ಆರಾಮಾಗಿ ತಗೊಳ್ಬೋದು. ಹಾಗೆಯೇ ಕೆಲವು ಯೂನಿವರ್ಸಿಟಿಯವರು ಕೊನೆಯಲ್ಲಿ ಫೈನಲ್ ರೌಂಡ್ ಅಂತ ನಡೆಸ್ತಾರೆ, ಕ್ಯಾಶುವಲ್ ರೌಂಡ್ ಅಂತ. ಆ ಕ್ಯಾಶುವಲ್ ರೌಂಡ್ಗೆ ನಿಮ್ಗೇನಾದ್ರು ಹೋಪ್ ಇತ್ತು, ಇಲ್ಲ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕುತ್ತೆ, ಇಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಸೀಟ್ ಮಿಕ್ಕಿದೆ ಅನ್ನೋದು ನಿಮ್ಗೇನಾದ್ರು ಹೋಪ್ ಇದ್ದರೆ ನೀವು ಬೇಕಾದ್ರೆ ಕ್ಯಾಶುವಲ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಯಾಕಂತಂದ್ರೆ ಎಷ್ಟೋ ಜನ ಕೆಲವರು ಹೋಪ್ ಇಟ್ಕೊಳ್ಳಲ್ಲ, ಎಲ್ಲರಿಗೂ ಕೂಡ ಸೀಟ್ ಅಲೌಟ್ ಆಗಿರುತ್ತೆ, ಇನ್ನು ಕ್ಯಾಶುವಲ್ ರೌಂಡ್ಗೆ ಹೋದ್ರೆ ಏನು ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ಯೂಶಲಿ ಕ್ಯಾಶುವಲ್ ರೌಂಡಲ್ಲಿ ನಾನು ಕೂಡ ಲಾಸ್ಟ್ ಮತ್ತು ಅದರ ಲಾಸ್ಟ್ ಇಯರ್ ಎಲ್ಲ ನೋಡಿದ್ದೀನಿ. ಸೊ ಕ್ಯಾಶುವಲ್ ರೌಂಡಲ್ಲಿ ನಾನು ಅನ್ಕೊಂಡಿಲ್ಲ ಅಂತ ಡಿಪಾರ್ಟ್ಮೆಂಟ್ಗೆಲ್ಲ ಸೀಟ್ ಸಿಕ್ಕಿರುತ್ತೆ. ಸೊ ಕ್ಯಾಶುವಲ್ ರೌಂಡ್ ನಿಮ್ಗೆ ಯಾವಾಗ ಅಂತ ಗೊತ್ತಾದಾಗ ಜಸ್ಟ್ ಕ್ಯಾಶುವಲ್ ರೌಂಡ್ನ ಒಮ್ಮೆ ನೀವು ಅಟೆಂಡ್ ಮಾಡಿ. ಸೊ ಅಟೆಂಡ್ ಮಾಡೋದ್ರೇನು ತಪ್ಪೇನೋ ಸಹ ಆಗಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಡೇಟು ಎಕ್ಸ್ಪೈರಿ ಆಗ್ತಾ ಇರುತ್ತೆ. ಅದು ಎಲ್ಲಿ ತನಕ ವ್ಯಾಲಿಡ್ ಇರಬೇಕು ಅಂತಂದರೆ, ನಿಮ್ಮ ಕೋರ್ಸ್ ಮುಗಿಯೋ ತನಕ ಕೂಡ ಅದು ವ್ಯಾಲಿಡ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಇವಾಗ ಜಾಯ್ನ್ ಆಗ್ತಿದ್ದೀರ 21 ನಿಮ್ಮದು ಕೋರ್ಸ್ ಮುಗಿದ್ರೆ 23 ತನಕ ಅನ್ನೋದು ವ್ಯಾಲಿಡ್ ಇರಬೇಕು. ಅಕಸ್ಮಾತ್ ಅದು ವ್ಯಾಲಿಡ್ ಇಲ್ಲ ಅಂತಂದರೆ ಅಟ್ ಎ ಟೈಮ್ ಆಫ್ ಅಡ್ಮಿಷನಲ್ಲೇ ಇಲ್ಲ ಹೊಸದು ಮಾಡಿಸ್ಕೊ ಬನ್ನಿ ಅಂತ ನಿಮ್ಗೆ ಹೇಳ್ತಾರೆ. ಇಲ್ಲ ಅಂತ ಒಂದು ಸಪ್ರೇಟ್ ಟೈಮ್ನು ಕೂಡ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗೆಯೇ ಅಕಸ್ಮಾತ್ ಬೇರೆ ಯೂನಿವರ್ಸಿಟಿಯವರು ಇನ್ನೊಂದು ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ತಿದ್ದೀರಾ ಅಂತಂದರೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮತ್ತು ಏನಂತಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ನ ಕೇಳ್ತಾರೆ. ಅದು ಅಟ್ ಎ ಟೈಮ್ ಆಫ್ ಅಡ್ಮಿಷನ್ಲಿ ಕೇಳೋದು. ಸ್ಟಾರ್ಟಿಂಗ್ ಏನು ಅದನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ ಎ ಟೈಮ್ ಆಫ್ ಅಡ್ಮಿಷನ್ ಯೂನಿವರ್ಸಿಟಿಯವ್ರು ಕೇಳಿದ್ರೆ ಅಷ್ಟೇ ನೀವು ಅದನ್ನು ಮಾಡಿಸ್ಕೊಡ್ಬೇಕು. ಅರ್ಥ ಆಯ್ತಲ್ವಾ? ಹಾಗೇನೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಾವು ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.